ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತವಾದಾನ್ಯರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಬಳಿತ್ಥಾ ತದ್ವಪುಷೇಧಾಯಿ ದರ್ಶತಂ ದೇವಸ್ಯ ಭೃಗಃ ಸಹಸೋ ಯತೋ ಜನಿ ಯದೀಮುಪಹ್ವರತೆ ಸಾಧತೆ ಮತಿರ್ಋತಸ್ಯ ಧೇನಾ ಅನಯಂತ ಸಸ್ರುತಃ ಪೃಕ್ಷೋ ಬಪುಃ ಪಿತುಮಾನ್ನಿತ್ಯ ಆಶಯೇ ದ್ವಿತೀಯಮಾ ಸಪ್ತ ಶಿವಾಸು ಮಾತೃಷು ತೃತೀಯಮಸ್ಯ ವೃಷಭಸ್ಯ ದೋಹಸೇ ದಶ ಪ್ರಮತಿಂ ಜನಯಂತ ಯೋಷಣಃ ನಿರ್ಯದೀಂ ಬುಧ್ನಾನ್ ಮಹಿಷಸ್ಯ ವರ್ಪಸ ಈಶಾನಾಸಃ ಶವಸಾಕ್ರಂತ ಸೂರಯಃ ಯದೀಮನು ಪ್ರತಿಭೋ ಮಧ್ವ ಆಧವೇ ಗುಹಾ ಸಂತಂ ಮಾತರಿಶ್ವಾಮಥಾಯತಿ ಪ್ರಯತ್ಪಿತುಃ ಪರಮಾನ್ನೀಯತೆ ಪರ್ಯಾ ಪೃಕ್ಷುಧೋ ವೀರುಧೋ ದಂಸುರೋಹತಿ ಉಭಾಯತಸ್ಯ ಜನುಷಂ ಯದಿನ್ವತ ಆದಿತ್ಯವಿಷ್ಟೋ ಅಭವದ್ಘೃಣಾ ಶುಚಿಃ. ಹೀಗೆ 4 ಮಂತ್ರಗಳಿಂದ ಹಿಂದೆ ಪ್ರಾಣಾಗ್ನಿ ಸೂಕ್ತ ಅಂತ ಇದನ್ನು ಹೇಳುತ್ತಾರೆ, ಅಥವಾ ಬಳಿತ ಸೂಕ್ತ ಅಂತ ಹೇಳುತ್ತಾರೆ. ಇದರ ಮೂಲಕ ಪ್ರಾಣದೇವನ 3 ಅವತಾರದ ಕಥೆಯನ್ನ ಋಗ್ವೇದದಲ್ಲಿಯೇ ಬಂದದ್ದನ್ನ ಆಚಾರ್ಯರು ಉಲ್ಲೇಖ ಮಾಡಿದ್ರು. ಅಂದ್ರೆ ಎಲ್ಲದಕ್ಕೂ ವಿಷಯಾಧಾರಿತವಾದಂತಹ ನಿರೂಪಣೆ ಹೊರತು ಒಬ್ಬನನ್ನ ಹೆಚ್ಚುಗಾರಿಕೆ ಅದು ಶಾಸ್ತ್ರದ ವಿರುದ್ಧವಾಗಿದ್ರೆ ಅದನ್ನು ಬಿಟ್ಟು ಬಿಡಬೇಕು, ಶಾಸ್ತ್ರೀಯವಾಗಿದ್ರೆ ಮಾತ್ರ ಅದನ್ನು ಯಥಾವತ್ತಾಗಿ ತೆಗೆದುಕೊಳ್ಬೇಕು ಅನ್ನುವ ಎಚ್ಚರಿಕೆಯನ್ನು ಕೊಡುವ ಹಾಗೆ ಸ್ಪಷ್ಟವಾಗಿ 3 ಅವತಾರದ ಕಥೆ ಬಂದ ಋಗ್ವೇದದ ಕಾಲದ ಋಷಿಗಳ ಚಿಂತನೆಯನ್ನು ಎದುರುಗಡೆ ಇಟ್ಟವರೆಲ್ಲ ದೃಷ್ಟಿ ಇದ್ದು ಈ ಮಾತನ್ನ ಹೇಳಿದವರು. ದ್ರಷ್ಟಾರರು ಅಂತ ಕರೆಸಿಕೊಳ್ಳುವಂಥದ್ದೇ ಅಂತರಂಗದ ಸತ್ಯವನ್ನ ಕಂಡು ಅದನ್ನ ವ್ಯಕ್ತಪಡಿಸಿದಾಗ. ಹಾಗಾಗಿ ಅದರ ಮೂಲಕ ಸಜ್ಜನರಿಗೆ ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗುವ ಪ್ರಾಣದೇವನ ಗುಣಗಳನ್ನು ವರ್ಣನೆ ಮಾಡುವ ಮೂಲಕ ನಮ್ಮ ಹೃದಯದಲ್ಲೇ ಅವನು ನೆಲೆಸಿ ಪರಮಾತ್ಮನನ್ನು ಮಥನ ಮಾಡಿ ಮಥನದಿಂದ ಉದಿಸಿದಂತಹ ಅಮೃತ ಸ್ವರೂಪದ ನಾರಾಯಣ ರೂಪವನ್ನ ನಮಗೆ ಎತ್ತಿಕೊಟ್ಟಿದ್ದಾನೆ. ಮಹಾಭಾರತದ ಚಿಂತನೆ ಋಗ್ವೇದದಲ್ಲೂ ಬಂದಿದೆ, ರಾಮಾಯಣದ ವರ್ಣನೆಯೂ ಋಗ್ವೇದದಲ್ಲಿ ನಿರೂಪಣೆಗೊಂಡಿದೆ ಅನ್ನೋದು ಗೊತ್ತಾಯ್ತು ನಮಗೆ. ಈ ವಿಷಯದಲ್ಲಿ ಭೀಮಸೇನನ ಹುಟ್ಟು ನಡೆಯುವ ಸಂದರ್ಭದಲ್ಲಿ ಅಥವಾ ಹುಟ್ಟಾಗಬೇಕಾದ ಹೊತ್ತಿನಲ್ಲಿ ಪಾಂಡು ಧರ್ಮನನ್ನ ಪ್ರಾರ್ಥನೆ ಮಾಡಿ ಕುಂತಿಯಿಂದ ಧರ್ಮರಾಜನನ್ನ ಪಡೆದ ನಂತರ ಧರ್ಮ ರಕ್ಷಣೆಗೆ ಬಲದ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರಿಗಿಂತಲೂ ಕೂಡ ಅತ್ಯಂತ ಬಲಿಷ್ಠನಾದ, ಗಟ್ಟಿಮುಟ್ಟಾದ ಮತ್ತು ಜ್ಞಾನವಂತನಾದ ಒಬ್ಬ ವ್ಯಕ್ತಿ ಬೇಕು. ಅದಕ್ಕೋಸ್ಕರ ನೀನು ಪ್ರಾಣನನ್ನ ಪ್ರಾರ್ಥನೆ ಮಾಡು ಅಂತ ಹೇಳುವಾಗ ಒಂದು ಶ್ಲೋಕವನ್ನು ಹೇಳುತ್ತಾನೆ. ಅಶ್ವಮೇಧ ಕ್ರತುಶ್ರೇಷ್ಠೋ ಜ್ಯೋತಿಶ್ರೇಷ್ಠೋ ದಿವಾಕರಃ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠೋ ದೇವಶ್ರೇಷ್ಠಸ್ತು ಮಾರುತಃ. ಅಶ್ವಮೇಧ ಕ್ರತುಗಳಲ್ಲಿ ಶ್ರೇಷ್ಠವಾದದ್ದು. ಕಣ್ಣಿಗೆ ಬೆಳಕು ನೀಡುವ ಬೆಳಕಿನ ಪುಂಜದಲ್ಲಿ ದಿವಾಕರ ಶ್ರೇಷ್ಠನಾದವನು. ಋತ್ವಿಜನು ಜ್ಞಾನಿಯಾದವನು. 2 ಕಾಲುಗಳುಳ್ಳ ಪ್ರಾಣಿಗಳಲ್ಲಿ ಶ್ರೇಷ್ಠ ನೆನೆಸ್ತಾನೆ. ದೇವತೆಗಳಲ್ಲಿ
ಅತ್ಯಂತ ಶ್ರೇಷ್ಠನಾದವನು ಮಾರುತಃ. ಮಾರುತ ಅಂದ್ರೆ ಪ್ರಾಣ. ಅದರ ಮುಂದೆ ಈ ವಿಷಯದಲ್ಲೇ ಮತ್ತೊಂದು ಮಾತನ್ನ ಹೇಳಿದ್ರು. ಇಂದ್ರನಿಂತ ಗಿರಿಶ ಅಂದ್ರೆ ರುದ್ರದೇವ ಶ್ರೇಷ್ಠ. ಗಿರಿಶಸ್ಯ ಬಲಂ ಮರುತು, ಆ ಗಿರಿಶನಿಗೆ ಬಲವನ್ನ ತಂದುಕೊಟ್ಟವನು ಪ್ರಾಣದೇವ. ಬಲ ಸ್ವರೂಪನಾದಂತಹ ಪ್ರಾಣನಿಗೆ ಹರಿಯು ಅಂತರ್ಯಾಮಿಯಾಗಿ ಅವನನ್ನ ಬೆಳೆಸುವವನು. ಅವನಿಗಿಂತ ಬಲ ಶ್ರೇಷ್ಠನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಅವನಿಗಿಂತ ಹಿರಿಯನೆನಿಸಿದ ವ್ಯಕ್ತಿಯನ್ನೇ ಇನ್ನೊಬ್ಬನನ್ನು ಹುಡುಕುವುದು ಸಾಧ್ಯ ಇಲ್ಲ. ಅಂದ್ರೆ ಇದು ನೇರವಾಗಿ ಶಾಸ್ತ್ರದ ಅರಿವನ್ನ, ಇದಕ್ಕೆ ಸಮಾಧಿ ಭಾಷೆ ಅಂತ. ಇದ್ದದ್ದನ್ನು ಇದ್ದ ಹಾಗೆ ಯಥಾವತ್ತಾಗಿ ಕಾಣುವಂತೆ ಹೇಳುವುದಲ್ಲ, ಇರುವಂತೆ ಹೇಳುವುದು. ಇರುವಂತೆ ಹೇಳುವುದು ಬೇರೆ, ಕಾಣುವಂತೆ ಹೇಳುವುದು ಬೇರೆ. ಕೆಲವೊಮ್ಮೆ ಆಯಾ ಘಟನೆಗಳು ಬೇರೆ ಬೇರೆ ದೃಷ್ಟಿಕೋನದಿಂದ ಕಾಣ್ತವೆ, ಆದ್ರೆ ಅದು ಸತ್ಯ ಆಗ್ಬೇಕಾಗಿಲ್ಲ. ಆದ್ರೆ ಇರುವುದನ್ನ ಹೇಳುವುದು ಅನ್ನೋದು ಬಹಳ ಶ್ರೇಷ್ಠವಾದ ಒಂದು ಟೆಕ್ನಿಕ್ ಶಾಸ್ತ್ರದಲ್ಲಿ. ಅದು ಒಂದು ಸಮಾಧಿ ಭಾಷೆ ಅಂತ. ಇನ್ನು ಮುಂದೆ ಇದು ಬಹಳ ಲೋಕದಲ್ಲಿ ಇದಕ್ಕೆ ಕೆಲವು ಇಂಥ ಮಾತುಗಳಿಗೆ ವಾಯುಸ್ತುತಿಯ ಇನ್ನೊಂದು ಪೌರಾಣಿಕವಾದ ಕಿಲ ವಾಯುಸ್ತುತಿ ಅಂತ ಕರೀತಾರೆ. ಅದರಲ್ಲಿ ಈ ಶ್ಲೋಕಗಳೆಲ್ಲ ಸೇರ್ಕೊಂಡಿವೆ. ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವ ದೇವೋ ವಿಶಿಷ್ಟಃ. ವಾಯುಃ ಭೀಮಃ ಭೀಮನಾದಃ ಮಹೋಜಾಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುಃ ದೇವದೇವೋ ವಿಶಿಷ್ಟಃ. ಇಡೀ ಜಗತ್ತನ್ನು ವಯಬಂಧನೆ ಬಂಧಿಸಿ ಇಟ್ಟವನು, ಭಯಂಕರವಾದ ಶಕ್ತಿಶಾಲಿ. ಅಂದ್ರೆ ಭೀಮ ಅಂದ್ರೆ ಭಯಪಡಿಸುವವನು ದುರ್ಜನರಿಗೆ. ಆದ್ರೆ ಸಜ್ಜನರಿಗೆ ಮಾ ಭೀಹಿ ಹೆದರಬೇಡಿ ಅಂತ ಧೈರ್ಯ ತುಂಬುವವನು. ಇವರಿಗೆ ಭೀಮ ಅಂದ್ರೆ ಭಯಂಕರ ಅಂತ ಅರ್ಥ, ಶತ್ರುಗಳಿಗೆ ಭಯಂಕರ. ಆದ್ರೆ ಸಜ್ಜನರಿಗೆ ಮಾ ಭೀಹಿ ಹೆದರಬೇಡಿ ಅಂತ ಧೈರ್ಯವನ್ನು ತುಂಬುವವ. ಅವನ ಘರ್ಜನೆಯೂ ಹಾಗೆ. ಅವನ ಘರ್ಜನೆಯಿಂದಲೇನೆ ಶತ್ರುಗಳು ಎದೆ ಒಡೆದು ಕಿವಿಯಲ್ಲಿ ನೆತ್ತರು ಬರಿಸಿಕೊಂಡು ಸಾಯುವ ಹಾಗಿನ ಅದೊಂದು ಟೆಕ್ನಿಕ್, ಯುದ್ಧದ ಟೆಕ್ನಿಕ್. ಅದರಿಂದ ಅವನಿಗೆ ಭೀಮನಾದ ಅಂತ ಹೆಸರು, ಭಯಂಕರವಾದ ನಾದ. ಮಹೌಜಾಹ ಎಲ್ಲ ಜೀವಿಗಳಿಗೆ ತಾಕತ್ತನ್ನ ತುಂಬುವವನು. ಆಮೇಲೆ ಎಲ್ಲ ಜೀವಿಗಳಲ್ಲಿ ಪ್ರಾಣವನ್ನು ಇಟ್ಟವನು. ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ. ಪ್ರಾಣಭೂತಃ ಚೇಷ್ಟೆಯನ್ನು ಕೊಡುವವನು, ಉಸಿರನ್ನು ಕೊಡುವವನು, ಬಲವನ್ನು ಕೊಡುವವನು, ಇಂದ್ರಿಯಗಳಿಗೆ ಚಟುವಟಿಕೆಯನ್ನು ನೀಡುವವನು. ಪ್ರಾಣಭೂತಃ ಎಲ್ಲ ಪ್ರಾಣಿಗಳಿಗೂ, ಪ್ರಾಣ ಉಳ್ಳವುಗಳಿಗೆ. ಕಲ್ಲಿಗೆ ಏನಿದೆ ಕೊಡ್ಲಿಕ್ಕೆ? ಅದಿರುವುದೇ ಹಾಗೆ, ಅದಕ್ಕೇನು ಕೊಡ್ಲಿಕ್ಕಿಲ್ಲ, ಅದ್ರಿಂದ ಕೊಡಲ್ಲ. ಅನಾವೃತ್ತಿ ದೇಹಿನಾಂ ದೇಹಪಾತೆ. ಇವನು ಒಂದು ಸರ್ತಿ ದೇಹದಿಂದ ಹೊರಕ್ಕೆ ಹೋದ ಅಂದ್ರೆ ಆಗ್ಲೇ ದೇಹಪಾತ ಆಗುತ್ತೆ. ಉಳಿದಂತೆ ಕಣ್ಣಿನ ದೇವತೆ ಹೊರಟು ಹೋದ್ರೆ ಕಣ್ಣು ಕುರುಡಾಗುತ್ತಷ್ಟೆ. ಕಿವಿಯ ದೇವತೆ ಹೋದ್ರೆ ಕಿವಿ ಕುರುಡಾಗುತ್ತಷ್ಟೆ. ಮನಸ್ಸಿನ ದೇವತೆ ಹೋದ್ರೆ ಯೋಚಿಸುವುದು, ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ. ಬಾಯಿಯ ದೇವತೆ ಹೋದ್ರೆ ಮಾತು ಕಮ್ಮಿ ಆಗುತ್ತೆ. ನಾಲಿಗೆಯ ದೇವತೆ ತನ್ನ ಸ್ಥಾನವನ್ನು ಕಳ್ಕೊಂಡ್ರೆ ರುಚಿ ಇಲ್ಲವಾಗುತ್ತೆ. ಚರ್ಮದ ದೇವತೆ ಹೊರಟು ಹೋದ್ರೆ ಕೇವಲ ಸ್ಪರ್ಶ ಜ್ಞಾನ ಕಮ್ಮಿ ಆಗುತ್ತೆ. ಹಾಗೆ ಒಂದೊಂದು ದೇಹದ ಇಂದ್ರಿಯಗಳಲ್ಲಿ ಒಂದೊಂದು ಭಾಗದ ನ್ಯೂನತೆ ಅನ್ನೋದು ಉಳಿದದ್ರ ಸಪೋರ್ಟ್ ಇಂದ ಚೂರ್ ಚೂರ್ ಏನೋ ತನ್ನ ಹೆಚ್ಚುಗಾರಿಕೆ, ಕಣ್ಣು ಸ್ವಲ್ಪ ನಷ್ಟವಾದ್ರೂ ಕಿವಿ ಚುರುಕಾಗ್ಬಿಡುತ್ತೆ. ಆಮೇಲೆ ಹೀಗೇನೋ ಮ್ಯಾನೇಜ್ ಆಗುತ್ತೆ. ಉಳಿದ ಇಂದ್ರಿಯಗಳಿಗೆ ಸಬ್ಸ್ಟಿಟ್ಯೂಟ್ನ ಸಹಕಾರ. ಕಣ್ಣಿಗೆ ನೋಡುವ ಶಕ್ತಿ ಬರುವುದಿಲ್ಲ, ಆದ್ರೆ ಕಣ್ಣಿನಿಂದ ಆಗಬಹುದಾದ ಕೆಲವು ಕೆಲಸಗಳನ್ನ ಉಳಿದ ಇಂದ್ರಿಯಗಳು ಸ್ವಲ್ಪ ಹಂಚಿಕೊಳ್ಳುತ್ತವೆ ಸಹಕಾರಕ್ಕೆ ಬೇಕಾದಂತೆ. ಕಿವಿ ಸೂಕ್ಷ್ಮ ಆಗುದ್ರಿಂದ ಅದು ಹೆಜ್ಜೆಯಿಂದಲೇನೆ ವ್ಯಕ್ತಿ ಎಷ್ಟು ದೂರ ಇದ್ದಾನೆ ಅಂತ ಕಣ್ಣಿನಿಂದ ನೋಡುವ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಳುತ್ತೆ.
ಹಾಗೆ ಒಂದೊಂದು ಇಂದ್ರಿಯಗಳಿಂದ ಒಂದೊಂದು ಶಕ್ತಿ ಮನುಷ್ಯನಿಗೆ ಸಹಕಾರ ನೀಡುವಂತದ್ದಾದ್ರೂ ಆ ದೇವತೆಗಳು ಇಲ್ಲದೆ ಹೋದಾಗಲೂ ದೇಹಪಾತ ಆಗುವುದಿಲ್ಲ. ಆದ್ರೆ ಯಾರು ಹೊರಟ್ರೆ ಮೂಗಿನ ದೇವತೆ ಉಸಿರು ನಿಂತರೆ, ಪ್ರಾಣ ನಿಂತರೆ ಉಳಿದ ಎಲ್ಲವೂ ಕೂಡ ನಿಶ್ಚೇಷ್ಟಿತವಾಗುತ್ತೆ. ಆದ್ರಿಂದಾಗಿ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಆದ್ರಿಂದಾಗಿಯೇ ದೇವತೆಗಳಿಗೂ ದೇವತೆ ಎನಿಸಿ ಎಲ್ಲ ಜೀವಜಾತಗಳಿಗೆ ಪ್ರಾಣಧಾರಣೆಯನ್ನು ಮಾಡಿಸುವಂತಹ ಪ್ರಾಣದೇವನೇ ಶ್ರೇಷ್ಠ ಅಂತ ವಿಶಿಷ್ಟ. ಇದು ಅನುಭವದ, ಇಷ್ಟ ಆಗುದಿಲ್ಲ, ಕಷ್ಟ ಆಗುತ್ತೆ, ಇದೆಲ್ಲ ನಮ್ಮ ಸಮಸ್ಯೆ. ಇರೋದಂತೂ ಹಾಗೆ. ತಸ್ಮಾತ್ ಅಂದ್ರೆ ಈ ಎಲ್ಲ ಕಾರಣಗಳಿಂದ, ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ, ಈ ಎಲ್ಲ ಕಾರಣಗಳಿಂದ ಪ್ರಾಣದೇವ ಎಲ್ಲರಿಗಿಂತಲೂ ಹಿರಿಯ ಅಂತ ಅನ್ನಿಸಿದ್ದಾನೆ. ನಮಗೆ ಪ್ರಾಣಾಯಾಮದ ಅರಿವು ಬಂದು ಆ ಮೂಲಕ ನಾವು ದೇಹವನ್ನ ದೃಢಗೊಳಿಸಿಕೊಳ್ಳಬೇಕಾದ್ರೆ ಮೊದಲು ಪ್ರಾಣಾಯಾಮದ ಮೂಲಕ ಪ್ರಾಣನನ್ನ ಚಿಂತಿಸಿ ಪ್ರಾಣದೇವನ ಮೂಲಕ ಭಗವಂತನ ಕಡೆಗೆ ಹೋಗುವ ದಾರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಯಾಕೆಂದ್ರೆ ಅವನ ಒಲುಮೆ ಅನ್ನೋದು ನಮ್ಮ ದೇಹದಲ್ಲಿ ಎಲ್ಲ ತರದ ಇಂದ್ರಿಯಗಳ ಜಯವನ್ನ ಸಾಧಿಸುವುದಕ್ಕೆ ಅದು ಸಹಾಯ ಮಾಡುತ್ತೆ. ಮತ್ತು ಭಗವಂತನನ್ನ ತೋರಿಸಿಕೊಡುವುದರಲ್ಲಿ ಪ್ರಾಣಾಯಾಮಕ್ಕೆ ಬಹಳ ಪ್ರಮುಖವಾದ ಸ್ಥಾನ ಇದೆ. ಅದಕ್ಕೆ ಉಸಿರಿನ ಬಂಧನ ಅನ್ನುವುದು ಪ್ರಾಣದೇವನ ಒಲಿಸಿಕೊಳ್ಳುವಷ್ಟೇ ಒಂದು ಸಿದ್ಧಿಯ ಕಾರ್ಯ. ಆದ್ರೆ ನಾನೇ ಒಲಿಸಿಕೊಂಡೆ ಅಂತ ಭಾವಿಸಿದ್ರೆ ಗುರುಗಳ ಸ್ಥಾನ ಕಳೆದು ಹೋಗುತ್ತೆ. ನಾವು ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಜಿತೇತಸ್ಮಿನ್ ಜಿತೇಂದ್ರಿಯ ನಿಯಂತ್ರಣವನ್ನ ಸಾಧಿಸುವುದಕ್ಕೆ, ಭಗವಂತನನ್ನ ಕಾಣುವುದಕ್ಕೆ, ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಎಲ್ಲದಕ್ಕೂ ಪ್ರಾಣದ ಹಿಡಿತ ಅತ್ಯಂತ ಮುಖ್ಯ. ಹೀಗಾಗಿ ವಾಯು ನಮ್ಮ ದೇಹವನ್ನ ಬೀಳದಂತೆ ಬಂಧಿಸಿದವ ವಾಯು. ವಾಯು ವಯಬಂಧನೆ ಅಂತ ಧಾತು. ವಯಬಂಧನೆ ಎನ್ನುವುದು ಇಡೀ ಜಗತ್ತಿಗೆ ಆಗುವಾಗ ನಕ್ಷತ್ರ ಗ್ರಹ ಕಾಯಗಳೆಲ್ಲವೂ ಕೂಡ ಯಾವುದೇ ಆಧಾರವಿಲ್ಲದೆ ಆಕಾಶದಲ್ಲಿ ತೇಲುವಂತೆ ಜೋಡಿಸಿಕೊಂಡಿದೆ ಅಲ್ಲ, ತನ್ನ ಸ್ಥಾನದಿಂದ ಸ್ವಲ್ಪವೂ ಚ್ಯುತವಾಗದೆ. ಇದು ಅವನ ತಾಕತ್ತು, ಆದ್ರಿಂದಾಗಿ ಅವನನ್ನ ವಾಯು ಅಂತ ಕರೆದ್ರು. ಅದೇ ರೀತಿ ದೇಹದ ಪ್ರತಿಯೊಂದು ಇಂದ್ರಿಯಗಳು ಕೂಡ ಒಳಗಿನಿಂದ ನೀವು ನೋಡಿದ್ರೆ ಹೇಗೆ ಇದನ್ನೆಲ್ಲ ವ್ಯವಸ್ಥಿತವಾಗಿ ಒಂದಕ್ಕೊಂದು ನಾವೊಂಚೂರು ಗಂಟ್ಲಿಗೆ ಕೈ ಬೆರಳು ಹಾಕಿ ವಾಮಿಟ್ ಮಾಡ್ಕೋಬೇಕು ಅಂತ ಅನಿಸಿ ಹಾಕಿದ್ರೆ ಅಲ್ಲೆಲ್ಲ ಗೆರೆಗಳು ಉಂಟಾಗುತ್ತೆ, ತುರಿಕೆ ಉಂಟಾಗುತ್ತೆ. ಅಂತಹ ಸೂಕ್ಷ್ಮವಾದ ಜಾಗಕ್ಕೆ ನಾವು ತಿನ್ನುವ ಆಹಾರ, ಅದರೊಳಗೆ ಹೋದಂತಹ ಎಲ್ಲ ಪದಾರ್ಥಗಳು ಸ್ವಲ್ಪವೂ ದೇಹಕ್ಕೆ, ಈಗ ಬಾತ್ರೂಮ್ ಅಲ್ಲಿ ನಾವು 4 ದಿವಸ ನೀರ್ ಹಾಕಿ ಸರಿಯಾಗಿ ತೊಳೆದಿದ್ರೆ ಅಲ್ಲಿ ನೀರೇ ಬೀಳ್ತಾ ಇದ್ರು ಪಾಚಿ ಬೆಳೆದು ಅದಿಷ್ಟು ಮೋರಿ ಬಂದ್ ಆಗಿಬಿಡುತ್ತೆ. ನಮ್ ದೇಹದ ಒಳಗೆ ನಾವು ಯಾರು ಕೂಡ ಯಾವತ್ತೂ ಕೂಡ ತಿಂದ ಮೇಲೆ ಕೈ ಹಾಕಿ ತೊಳಿಲಿಕ್ಕಂತೂ ಆಗಲ್ಲ, ಗಂಟ್ಲನ್ನಾಗ್ಲಿ ಅದಕ್ಕಿಂತ ಕೆಳಗಿನ ಭಾಗಗಳನ್ನಾಗ್ಲಿ. ಆದ್ರೆ ತಿಂದ ಅನ್ನದಲ್ಲಿ ಯಾವ ಪದಾರ್ಥವೂ ಅಲ್ಲಿ ಉಳಿಯದೆ ಜೀರ್ಣವಾಗಿ ಹೊರಕ್ಕೆ ದೇಹದಿಂದ ಹೋಗುವಂತ ಒಂದು ವ್ಯವಸ್ಥೆ ಇದೆಯಲ್ವಾ. 4 ದಿವಸಕ್ಕೆ ಗಂಟ್ಲು ಬ್ಲಾಕ್ ಆಗ್ಬಿಡ್ಬೇಕಿತ್ತು ಮಾಮೂಲು ಪರಿಸ್ಥಿತಿ ಆಗಿದ್ರೆ. ಆ ದೇಹದಲ್ಲಿ ಅಂತಹದೊಂದು ರಚನೆ ಇದೆ. ಕುಡಿದ ನೀರು ರಕ್ತವಾಗಿ ಚೂರು ಹೆಪ್ಪುಗಟ್ಟಿ ಏನೋ ತೊಂದರೆ ಆದಾಗ ಅದು ದಾರಿಗೆ ತೊಂದರೆ ಆಗದ ಹಾಗೆ ಅದನ್ನು ಎಲ್ಲಿ ಹೆಪ್ಪು ಕಟ್ಟಿಸ್ಬೇಕೋ ಅಲ್ಲೇ ಹೆಪ್ಪುಗಟ್ಟಿಸಿ, ಉಳಿದಂತೆ ದೇಹದ ವ್ಯವಸ್ಥೆ ಕ್ಲಾಟಿನಿಂದಾಗಿ ತೊಂದರೆ ಆಗದಂತೆ ನೋಡಿಕೊಳ್ಳುವ ಒಂದು ಜವಾಬ್ದಾರಿ ಇದೆಯಲ್ವಾ. ತಿಂದ ಆಹಾರದಲ್ಲಿ ಒಂದು ಭಾಗ ಮೂಳೆಯ ಮಧ್ಯದ ಭಾಗಕ್ಕೆ ಹೋಗಿ ಮಜ್ಜೆಯಾಗಿ ನಿಲ್ಲುವ ಹಾಗೆ ಒಂದು ರಫ್ತು ಮಾಡುವ ವ್ಯವಸ್ಥೆ ಇದೆಯಲ್ವಾ ದೇಹದೊಳಗೆ. ಅದರಲ್ಲಿ ಮೂಳೆ ಯಾವ್ದಾಗ್ಬೇಕು ಅಂತ ಜೋಡಿಸುವಂತಹದ್ದು, ನರ ಯಾವ್ದಾಗ್ಬೇಕು ಅಂತ ಜೋಡಿಸುವಂತಹದ್ದು,
ಕುಡಿದ ನೀರಿನಲ್ಲಿ ದೇಹಕ್ಕೆ ಬೇಡವಾದ ನೀರು, ಬೇಕಾದ ನೀರು, ಸ್ವೀಕರಿಸಬೇಕಾದ ನೀರು, ಸೂಕ್ಷ್ಮವಾದ ಮನಸ್ಸು, ಹೀಗೆ ಎಲ್ಲವನ್ನೂ ವಿಭಾಗ ಮಾಡಿ ಜೋಡಿಸುವಂತಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳ ನಾಯಕನಾಗಿ ಪ್ರಾಣದೇವ ಎಷ್ಟು ಬಂಧಿಸಿದ್ದಾನೆ ಈ ದೇಹವನ್ನ. 72,000 ಕೋಟಿ ನಾಡಿಗಳನ್ನ ಈ ಒಂದು 60-70 ಕೆಜಿ ತೂಗುವ ಶರೀರದೊಳಗೆ ಉಳಿದ ಎಲ್ಲ ಇಂದ್ರಿಯಗಳು ಸೇರಿ ಇದನ್ನೂ ಜೋಡಿಸಿ ಇಟ್ಟಿದ್ದಾನೆ ಅಂದ್ರೆ, ಇಷ್ಟು ಮೂಳೆಗಳು, ಇಷ್ಟು ಮಾಂಸ, ಇಷ್ಟು ರಕ್ತ, ಇಷ್ಟು ನಾಳಗಳು, ಇದರ ಜೊತೆಗೆ ನಾಡಿಗಳು, ಈ ಎಲ್ಲ ವ್ಯವಸ್ಥೆಯನ್ನ ಸ್ವಲ್ಪವೂ ಜಾರದಂತೆ ದೇಹದ ವ್ಯವಸ್ಥೆಗೆ ಅಕಸ್ಮಾತ್ ಚರ್ಮಕ್ಕೆ ಪಾರದರ್ಶಕತೆ ಇದ್ದಿದ್ರೆ ನಮ್ ಶರೀರ ನಾವೇ ನೋಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಅಷ್ಟು ಕೇಸಿಗೆ ಬರ್ತಿತ್ತು. ಆದ್ರೆ ಅದಕ್ಕೊಂದು ಚಂದ ಕಾಣುವ ಹಾಗೆ ಮಾಡಿ ಆ ದೇಹದ ಮಾಂಸದ ಭಾಗಗಳನ್ನ ಅಲ್ಲಲ್ಲೇ ಜೋಡಿಸಿ, ಗುರುತ್ವಾಕರ್ಷಣ ಶಕ್ತಿ ಕಾಲಿನ ಭಾಗಕ್ಕೆ ಇಡೀ ದೇಹದ ಮಾಂಸದ ಮುದ್ದೆ ಅಕಸ್ಮಾತು ಜೋಡಿಸಿಕೊಂಡು ಬಿಟ್ಟಿದ್ರೆ ಕೈ ದಪ್ಪ ಕಾಲ್ ದಪ್ಪ ಆಗಿ ಎಲ್ಲ ಇಳಿದು ಹೋಗ್ಬೇಕಿತ್ತು. ಎಲ್ಲಿಗೆ ಕೊನೆಯಾಗುತ್ತೋ ಅಲ್ಲಿಗೆ ದಪ್ಪದ ಆನೆಯ ಕಾಲಿನ ರೋಗ ಬಂದವರಂತೆ ಇರ್ತಿದ್ವಿ ನಾವು. ಆದ್ರೆ ಹಾಗಾಗದೆ ದೇಹದ ಯಾವ ಭಾಗಕ್ಕೆ ಮಾಂಸ ಎಷ್ಟು ಮೆತ್ತಿಕೊಳ್ಬೇಕೋ ಅಷ್ಟೇ ಮೆತ್ತಿಕೊಂಡು ಯಥಾವತ್ತಾಗಿ ದೇಹದ ಚೆಲುವನ್ನ ಹೆಚ್ಚಿಸುವ ಬಂಧನ ಇದೆಯಲ್ವಾ, ಅಲ್ಲಲ್ಲಿಗೆ ಅದು ನಿಂತ್ಕೊಳ್ಬೇಕು ಅಂತ ಸ್ನಾಯುವಾಗಿ ಜೋಡಿಸುವಂಥದ್ದು ಇದೆಯಲ್ವಾ, ಇದು ವಾಯು ವಯ ಬಂಧನೆ. ಇಲ್ಲಿ ನಿಂತು ಇಡೀ ಶರೀರವನ್ನ ಬಂಧಿಸಿ ನಿಲ್ಲಿಸಿದ್ದಾನೆ. ಹಾಗಾಗಿ ವಿಶಿಷ್ಟ. ಸುಮ್ನೆ ಶ್ಲೋಕದಲ್ಲಿ ವಾಯುದೇವರನ್ನ ಹೊಗಳಿಕ್ಕೋಸ್ಕರ ಈ ಪದ್ಯ ಹೇಳಿದ್ದಾರೆ ಅಂತ ನಾವು ತೇಲಿಸಿ ಬಿಡ್ಬೋದು. ಆದ್ರೆ ಇದರ ಹಿಂದೆ ಉಪನಿಷತ್ತುಗಳ ಅನೇಕ ಮಾತುಗಳ ಸಾರವನ್ನ ತುಂಬಿ ಇಟ್ಟಿದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಿ ತಿಳ್ಕೊಂಡ್ರೆ ತುಂಬಾ ಅಪರೂಪದ ಸಂಗತಿಗಳನ್ನ ಇಲ್ಲಿ ಆಚಾರ್ಯರು ಇಲ್ಲ ಅಂದ್ರೆ ಸುಮ್ನೆ ಒಂದು ಯಾವುದೋ ಮೇಲ್ನೋಟದ ತನ್ನ ಪರವಾದ ಅರ್ಥವನ್ನ ಹೇಳಲಿಕ್ಕೆ ವೇದದಲ್ಲಿ ಬೇಕಾದಷ್ಟು ಅವಕಾಶ ಇದೆ ಅದಕ್ಕೋಸ್ಕರ ಉಲ್ಲೇಖ ಮಾಡ್ತೇನೆ ಅಂತ ಹೇಳುವುದಲ್ಲ. ನಮ್ಮ ಸತ್ಯವನ್ನ ನಾವು ಅರಿಬೇಕು ಅಂತ ಅಂದ್ರೆ ಅವರೇ ಹೇಳ್ಬೇಕು ಹೊರತು ಬೇರೆಯವರು ಇಷ್ಟು ಆಳವಾದ ಸತ್ಯವನ್ನ ತಿಳಿದವರು ಅಲ್ಲ, ನೋಡಿದವರು ಅಲ್ಲ, ಹೇಳಬೇಕು ಅನ್ನೋ ಬಯಕೆ ಉಳ್ಳವರು ಅಲ್ಲ. ತಮ್ಮನ್ನೇ ತಮ್ಮಸ್ತಿಕೆಯನ್ನೇ ಹೆಚ್ಚಿಗೆ ಮಾಡಿಕೊಂಡು ತಾವು ದೊಡ್ಡ ದೊಡ್ಡ ಪೀಠ ಕಟ್ಟಿಕೊಂಡು ಎಷ್ಟು ಆಶ್ರಮಗಳಿಗೆ ಅಡಿಪಾಯ ಹಾಕಿಯೇವು ಅಂತ ಯೋಚಿಸುವವರ ಮಧ್ಯದಲ್ಲಿ ಆಚಾರ್ಯರು ಗುರುವಾಗಿಯೂ ಆ ಪ್ರಾಮಾಣಿಕತೆಯನ್ನ ವೇದವ್ಯಾಸರು ಕೊಟ್ಟ ಮಾತಿನ ಹಿನ್ನೆಲೆಯಲ್ಲೇ ನಮ್ಮ ಮುಂದೆ ಪ್ರಸ್ತುತಗೊಳಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಿ ಶಾಸ್ತ್ರೀಯ ಹಿನ್ನೆಲೆಯ ಜೊತೆಗೆ ನಮ್ಮ ಅನುಭವಕ್ಕೂ ಬರುವ ಸಂಗತಿಗಳನ್ನ ಇಲ್ಲಿ ಜೋಡಿಸಿ ಹೇಳಿದ್ದಾರೆ. ಇದು ನಮ್ಮ ಅನುಭವಕ್ಕೆ ಬರುವಂತದ್ದೇ. ಕಣ್ಣು ಮೂಗು ಬಾಯಿ ಕಿವಿ ಯಾವುದು ವರ್ಕ್ ಆಗದೆ ಇದ್ರೂ ತೊಂದರೆ ಇಲ್ಲ. ಆದ್ರೆ ಉಸಿರಾಟದ ಪ್ರಾಬ್ಲಮ್ ಏದುಸಿರು ಬಿಡ್ತಾ ಇದ್ದಾನೆ ಅಂದ್ರೆ ಏನೋ ಸಮಥಿಂಗ್ ಇಸ್ ರಾಂಗ್, ಭಾರಿ ಕಷ್ಟ ಇದೆ. ಉಳಿದಂತೆ ಏನ್ ಮಾಡಿದ್ರೂ ದೇಹಕ್ಕೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಉಸಿರು ನಿಲ್ಲುವಂತಹ ಪ್ರಸಂಗ ಬಂದಾಗ ಮಾತ್ರ ಮತ್ತೆ ದೇಹವನ್ನು ಉಳಿಸುವುದಕ್ಕೋಸ್ಕರ ಹರಸಾಹಸ ಮಾಡಬೇಕಾದೀತು ಅನ್ನುವ ಒಂದು ನಂಬಿಕೆ ನಮ್ಗೆ ನಮ್ಮ ಸುತ್ತಲೇ ನಡೆಯುವ ಘಟನೆಗಳಿಂದ ಗೊತ್ತಿದೆ. ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ತತ್ವಜ್ಞಾನೇ, ತತ್ವ ಅಂದ್ರೆ ಯಥಾವತ್ ಸ್ಥಿತಂ ತತ್ವಂ. ಮೂರಿದೆ ಅಂದ್ರೆ ಮೂರೇ ಇದೆ ಅಂತ ಹೇಳ್ಬೇಕು. ಅವ್ರಿಗೆ ಖುಷಿ ಆಗ್ಲಿ 5 ಜನಕ್ಕೆ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಮೂರನ್ನೇ ಲಡ್ಡಿಗೆ 5 ಮಾಡಿ ಇರುವ ಕಂಟೆಂಟ್ ಅನ್ನೇ 5ಕ್ಕೆ ವಿಭಾಗಿಸಿ ನೋಡಿ ನಿಮ್ಗೆ 5 ಕೊಟ್ಟಿದ್ದೇನೆ, 5 ಜನಕ್ಕೂ ವ್ಯವಸ್ಥೆ ಇದೆ, ಸಮಾಧಾನ ಇಲ್ಲಿ ಮಾಡುವುದ್ರಲ್ಲಿ ತಪ್ಪಿಲ್ಲ. ಆದ್ರೆ ಇದೇ ವಿಷಯವನ್ನ ಪ್ರಕೃತಿಯ ವಿಷಯದಲ್ಲಿ, ಸತ್ಯದ ವಿಷಯದಲ್ಲಿ, ಪರಮಾತ್ಮನ ವಿಷಯದಲ್ಲಿ ಏನೋ ಒಂದು ಸಂತೋಷ ಆಗ್ಲಿ, ಎಲ್ಲರಿಗೂ ಸಮಾನತೆ ಅಂತ ನಮ್ಮ ಸ್ವಭಾವಗಳನ್ನಾಗಲಿ, ನಮ್ಮ ಪ್ರಕೃತಿಯನ್ನಾಗಲಿ, ನಮ್ಮ ಕರ್ಮದ ಚಟುವಟಿಕೆಗಳನ್ನಾಗಲಿ, ವೇದಗಳ ಮಾತುಗಳಲ್ಲಿರುವಂತಹ ಕೆಲವು ನಿಯಮಗಳನ್ನಾಗಲಿ ಬದಲಾಯಿಸ್ಲಿಕ್ಕೆ ಬಯಸುವುದಿಲ್ಲ. ಅದು ತತ್ವ. ಅದರ ಜ್ಞಾನ ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವುದೇ ತತ್ವಜ್ಞಾನ. ಇದ್ದದ್ದನ್ನ ತಿಳ್ಕೊಳ್ಳದೆ ಇಲ್ಲದ್ದನ್ನು ತಿಳ್ಕೊಂಡು ಸುಖವಾಗಿದ್ದೇನೆ ಅಂತ ಭಾವಿಸ್ತಾ ಸತ್ಯ ಎದುರಾದಾಗ ಎದುರಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಅದರ ವ್ಯಥೆ ಪಡ್ತಾ ಅದರ ಬಗ್ಗೆ ಇಷ್ಟು ದ್ವೇಷ ಬೆಳೆಸಿಕೊಳ್ಳುತ್ತೇವೆ ಕೆಲವೊಮ್ಮೆ.
ನಮ್ಮನ್ನೇ ನಾವು ಕಳ್ಕೊಂಡ್ ಬಿಡ್ತೇವೆ, ನಮ್ಮ ಮಿತಿಯನ್ನ ನಾವು ಮೀರಿ ಬಿಡ್ತೇವೆ. ಕೆಲವನ್ನ ಒಪ್ಪಿಕೊಳ್ಬೇಕು, ಇನ್ನು ಕೆಲವನ್ನ ವಿಮರ್ಶೆ ಮಾಡಿ ಏನಾದ್ರೂ, ಯಾಕೆಂದ್ರೆ ಸರಿಯಾದ ತತ್ವಜ್ಞಾನವನ್ನ ಪಡೆಯುವ ಬಯಕೆ ಇದ್ದು ಆ ದಾರಿಯಲ್ಲಿ ಸಾಗಿ ಒಂದು ದೂರ ಕ್ರಮಿಸಿದ ಮೇಲೆ ಅವನಿಗೆ ತತ್ವಜ್ಞಾನದಲ್ಲಿ ಇರುವ ಸಂಗತಿಗಳೇ ಹೊಳಿತಾ ಹೊರತು ಅದಕ್ಕೆ ವಿರುದ್ಧವಾಗಿ ಯೋಚನೆ ಬರಲ್ಲ. ಆದ್ರೆ ಅಷ್ಟರವರೆಗಾದ್ರೂ ಪ್ರಯತ್ನ ನಮ್ದು ಪ್ರಾಮಾಣಿಕವಾಗಿದ್ರೆ ನಮ್ಮ ಬದುಕಿನ ಎಲ್ಲ ಘಟನೆಗಳನ್ನು ಕೂಡ ನಾವು ಆನಂದಿಸ್ಲಿಕ್ಕೆ ಆರಂಭ ಮಾಡಬಹುದು. ಈಗ ಸಂಗೀತದ ಹುಚ್ಚು ಹಿಡಿದವನಿಗೆ ಅವನಿಗೆ ತರಕಾರಿ ಕಟ್ಟು ಮಾಡುವಾಗ್ಲೂ ಸಂಗೀತವೇ ಕೇಳಿಸುತ್ತೆ, ನೀರು ಮಳ್ಳಿಯಿಂದ ಬೀಳ್ತಾ ಇರ್ಬೇಕಾದ್ರೂ ಸಂಗೀತ ಕೇಳಿಸ್ತಾ ಇರುತ್ತೆ. ನದಿ ಹರಿಯುವ ಪ್ರಸಂಗದಲ್ಲಿ ನದಿಯ ಬಡ್ಡಿಯಲ್ಲಿ ಕೂತಿದ್ದಾನೆ ಅಂದ್ರೆ ಅಲ್ಲೂ ಅವನಿಗೆ ಸಂಗೀತ ಕೇಳಿಸುತ್ತೆ. ಬಟ್ಟೆ ಒಗಿತಾ ಇರುವಾಗ್ಲೂ ಬಟ್ಟೆಗೋಸ್ಕರ ಹಾಕಿ ಬಡಿಯುವಾಗಲೋ ಕುಕ್ಕುವಾಗಲೋ ಜಾಡಿಸುವಾಗಲೋ ಎಲ್ಲ ಸಂದರ್ಭದಲ್ಲೂ ಒಂದು ರಿದಮ್ ಇರುತ್ತೆ. ಆ ಸಂಗೀತದ ಲಯಕ್ಕೆ ಅವನ ಮನಸ್ಸು ಒಗ್ಗಿಕೊಂಡಿರುತ್ತೆ, ಅದನ್ನು ಇಷ್ಟಪಡ್ತಾನೆ. ಅದು ನೀವು ದೋಬಿ ಘಾಟಲ್ಗಳೆಲ್ಲ ಹೊಡೆಯುವುದು ಕೇಳ್ತಾ ಇದ್ರೆ ಆಗ ಒಂದಕ್ಕೊಂದು ಪೆಟ್ಟು ಆನಂತರ ಬೀಳ್ತಾ ಇರುತ್ತೆ. ಆದ್ರೆ ಅದು ಒಂದು ಒಳ್ಳೆಯ ತಾಳದಲ್ಲಿರುತ್ತೆ. ಒಬ್ಬ ಹೊಡೆಯುವುದಕ್ಕಿಂತ ನಂತರದ ಒಂದು ಸಣ್ಣ ಸೆಕೆಂಡ್ ಹಿಂದೆ ಹೊಡೆದಿರ್ತಾನೆ, ಅದು ಒಂದು ಹೊಸ ನಾದವನ್ನು ಹುಟ್ಟಿಸುತ್ತೆ. ಅಂದ್ರೆ ಎಲ್ಲಿಯೇ ಒಬ್ಬ ಸಂಗೀತ ಪ್ರೇಮಿಯಾಗಿದ್ರೆ ಅವನದರ ಹಿನ್ನೆಲೆಯನ್ನು ಹುಡುಕ್ತಾ ಹೋಗ್ತಾನೆ. ಹಾಗೆಯೇ ಒಬ್ಬ ಚಿತ್ರಕಾರ ಆಗಿದ್ರೆ ಪ್ರತಿಯೊಂದರಲ್ಲೂ ಬೆಳಕು ಮತ್ತು ಕತ್ತಲೆಯ ಆಟವನ್ನ ಅವನು ಹುಚ್ಚಂತರ ಅದರ ಹಿಂದೆ ಓಡ್ತಾ ಇರ್ತಾನೆ. ಈ ಚಿತ್ರ ಇನ್ನೊಂದು ಆಂಗಲ್ ಅಲ್ಲಿ ನಿಲ್ಸಿದ್ರೆ ಹೇಗೆ ಕಾಣುತ್ತೆ, ಸ್ಟ್ರೈಟ್ ಆಂಗಲ್ ಅಲ್ಲಿ ನಿಲ್ಸಿದ್ರೆ ಹೆಂಗ್ ಕಾಣುತ್ತೆ, ಬದಿಯಿಂದ ಅದರ ಡೈಮೆನ್ಷನ್ ಹೇಗೆ ಬದಲಾಗುತ್ತೆ, ಅವನಿಗೆ ಎಲ್ಲದರಲ್ಲೂ ಅದ್ಭುತತೆ ಗೋಚರಿಸ್ತಾ ಇರುತ್ತೆ. ಹಾಗೆ ಅರಿವಿನ ಹುಚ್ಚು ಹಿಡಿದು ಈ ವಿಜ್ಞಾನಿ ಆದ್ರೂ ಅಷ್ಟೇ ಅಲ್ವಾ, ಅಥವಾ ಪ್ರಕೃತಿ ಪ್ರೇಮಿ ಅಂತ ಇಟ್ಕೊಳ್ಳಿ, ಅವನಿಗೆ ಯಾವ ಗಿಡ ನೋಡಿದ್ರು, ಯಾವ ಪ್ರಾಣಿ ನೋಡಿದ್ರು, ಯಾವ ಪಕ್ಷಿ ನೋಡಿದ್ರು ಅದರ ಕುತೂಹಲ. ಆ ಬಣ್ಣ ಹೇಗ್ ಬಂತದಕ್ಕೆ ಮೈಗೆ, ಅದು ಹೇಗೆ ಅಷ್ಟು ದೂರಕ್ಕೆ ವಿಷವನ್ನ ಎಸೆಯುತ್ತೆ ಒಂದು ಹಾವಾಗಿದ್ರೆ, ಅದು ಹೇಗೆ ಒಂದು ಪ್ರಾಣಿ ತನ್ನ ನಾಲಿಗೆಯನ್ನು ಅಷ್ಟು ದೂರಕ್ಕೆ ಸೆಳೆದು ಎಲ್ಲೋ ದೂರದಲ್ಲಿರುವ ಒಂದು ಮಿಡತೆಯನ್ನ ಬಾಯಿಗೆ ಹಾಕೊಂಡು ಎಳ್ಕೊಂಡ್ ಬಿಡುತ್ತೆ. ಎಷ್ಟೋ ದೂರಕ್ಕೆ, ಸುಮಾರು 25 ಮೀಟರ್ ದೂರಕ್ಕೆ ಒಂದು ಅರ್ಧ ಸೆಂಟಿಮೀಟರ್ನ ಒಂದು ಜೇಡ ತನ್ನ ಬಾಯಿಯಿಂದ ನೂಲನ್ನ ಬಲೆಯನ್ನ ಎಸೆಯತ್ತೆ, ಆ ಕಡೆಯ ಭಾಗಕ್ಕೆ ಹೋಗಿ ಅದಲ್ಲಿ ಅಂಟಿಕೊಳ್ಳುತ್ತೆ. ಆಮೇಲೆ ಅದರ ಮೇಲೆ ಹತ್ತಿಕೊಂಡು ಅಲ್ಲಿಂದ ವಾಪಸ್ ಇನ್ನೊಂದು ಕಡೆಗೆ ಎಸ್ದು ಬಲೆಯನ್ನ ಕಟ್ಟುತ್ತೆ. ಹೀಗೆ ಪ್ರತಿಯೊಂದು ಸಣ್ಣ ಸಣ್ಣ ಪ್ರಪಂಚದ ವಿಷಯಗಳನ್ನು ಕೂಡ ಅರಿಯುವ ಕುತೂಹಲ ಚೂರ್ಚೂರೆ ಜಾಸ್ತಿ ಆಗಿ ಅದರ ಆಳಕ್ಕೆ ಇಳಿದ್ರೆ ಅದೇ ತತ್ವಜ್ಞಾನ. ಇದನ್ನ ಸೃಷ್ಟಿಸಿದವನು ಯಾರು ಅಂತ ಈ ತತ್ವಜ್ಞಾನ ಬಂದ ಕೂಡಲೇ ಅಚ್ಚರಿ ಎನಿಸುವುದೇನು ಅಂದ್ರೆ, ಇಷ್ಟು ವೆರೈಟಿ, ಇಷ್ಟು ಕಾಲದಿಂದ, ಇಷ್ಟು ಕರಾರುವಾಕ್ಕಾಗಿ, ಒಂದಕ್ಕೆ ಪೂರ್ಣ ಭಿನ್ನತೆಯೊಂದಿಗೆ, ಆದರೆ ಒಂದರ ಗುಣದಿಂದ ಇನ್ನೊಂದು ಕ್ಲಾಶ್ ಆಗದೆ, ಆದರೆ ಯಾವತ್ತೂ ಒಂದೇ ತರ ಎನಿಸದೆ, ಎಂಥ ಅದ್ಭುತವಾದ ಕೃತಿಯನ್ನ ಎಲ್ಲದರೊಳಗೆ ಪ್ರವೇಶ ಮಾಡಿದವನು ಯಾರು? ಈ ಎಲ್ಲದರೊಳಗೆ ಹೀಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಇದ್ರೊಳಗೆ ಇದ್ದು ನಿರ್ಮಿಸಿದವನು ಯಾರು? ಇದರ ಹೊರಗಿದ್ದು ಚಿತ್ರಿಸಿದವನು ಯಾರು? ಇದೆಲ್ಲವನ್ನು ವಿಶತಿ ನುದತಿ, ಅದರೊಳಗೆ ಪ್ರವೇಶ ಮಾಡಿದ್ದಾನೆ, ಅದನ್ನ ಪ್ರೇರೇಪಿಸ್ತಾನೆ. ಯಾರು? ಅವನೇ ವಿಷ್ಣು, ಅವನಲ್ಲಿ ಭಕ್ತಿ. ಇದನ್ನ ತಯಾರು ಮಾಡಿದವನ ಹಿನ್ನೆಲೆ ಸರಿಯಾಗಿ ಅರಿತಾಗ ಅವನ ಮೇಲೆ ಪ್ರೀತಿ. ತತ್ವಜ್ಞಾನದ ವಿಷಯದಲ್ಲಿ ಅದೆಲ್ಲ ವಸ್ತುಗಳನ್ನ ನಿರ್ಮಿಸಿದವನಾದ ಭಗವಂತನ ಬಗೆಗಿನ ಪ್ರೀತಿಯಲ್ಲಿ, ಭಕ್ತಿಯಲ್ಲಿ ತಿಳಿದ ಮೇಲೆ ಒಂದು ಜ್ಞಾನ ಧೈರ್ಯವನ್ನ ತಂದುಕೊಡುತ್ತೆ, ಭಕ್ತಿ ಅದಕ್ಕೆ ಪುಷ್ಟಿ ನೀಡುತ್ತೆ, ಸ್ಥೈರ್ಯ ಆ ಸ್ಥಿರತೆ ಇರುತ್ತೆ. ಧೀರ ಅಂದ್ರೆ ವಿವೇಕಯುಕ್ತವಾದ ನಿರ್ಣಯ. ತತ್ವಜ್ಞಾನ ಬಂದ ಮೇಲೆ ವಿವೇಕ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರಿಂದ ಯಾವುದೋ ಒಂದು ದೃಢ ನಿರ್ಧಾರವನ್ನ ಅರ್ಥವತ್ತಾಗಿ ತೆಗೆದುಕೊಂಡಿರ್ತಾರೆ ಹೊರತು ಎಮೋಷನಲಿ ಅಥವಾ ನನ್ಗೇನು ಇಷ್ಟ ಆಯ್ತು, ನನ್ ಭಕ್ತರಿಗೆ ಬೇಕಿತ್ತು
ಅನ್ನುವ ವಿರುದ್ಧವಾದ ಚಿಂತನೆಯ ಕಡೆಗೆ ಮನಸ್ಸು ಸಾಗುವುದಿಲ್ಲ. ಅದು ಸ್ಥಿರವಾಗಿರುತ್ತೆ ಆ ಜ್ಞಾನ. ಮತ್ತೆ ಬಂದ ಮೇಲೆ ಒಂದು ದಿವಸ ಹೀಗಿತ್ತು, ಇನ್ನೊಂದು 4 ದಿವಸ ಆದ್ಮೇಲೆ ಆ ಸ್ಟೇಜಿಗೆ ಹೋಗುವಾಗ ಆ ಸ್ಟೇಜ್ನ ಭಾಷಣ ಚೇಂಜ್ ಆಯ್ತು. ಇನ್ನೊಂದು ಯಾವ್ದೋ ಭಾಷಣಕ್ಕೆ ಹೋದ್ರೆ ಆ ಭಾಷಣದ ಸ್ಟೇಜ್ ಅಲ್ಲಿ ಇರೋರೆ ಬೇರೆ, ಅಲ್ಲಿಗೆ ಮತ್ತೆ ಚೇಂಜ್ ಆಯ್ತು. ಒಂದ್ ಸ್ವಂತಿಕೆ ಇಲ್ಲದೆ ಯಾರ ಬಗ್ಗೆ ಬೇಕಾದ್ರೂ ಬರೀತೇವೆ ನಾವು, ಏನ್ ಬೇಕಾದ್ರೂ ಅವರಿಗೆ ಪ್ರೀತಿ ಆಗುವ ಹಾಗೆ ಅವರಿಗೆ ಟೊಗ್ಗು ಸಲಾಂ ಹಾಕಿ ಚಿನ್ನದ ಬಟ್ಟಲು ಹಿಡಿದು ನಮ್ಗೆ ಅವರು ಉಗುಳಿದ್ರೂ ಸರಿ, ನಮ್ಗದು ಉಪಯೋಗ ಆಗುತ್ತೆ ಅಂತ ಭಾವಿಸುವ ಲದ್ದಿ ಜೀವಿಗಳ ಸ್ವಭಾವ ಅಲ್ಲ. ಸ್ಥೈರ್ಯ, ಸ್ಥಿರವಾದ ಭಾವನೆ, ಆ ವಿಷಯದಲ್ಲಿ ಮತ್ತೆ ಚೇಂಜಸ್ ಇಲ್ಲ. ಆದ್ರೆ ಅದು ನೋವು ಆಗ್ಬೋದು ಕೇಳುವವರಿಗೆ, ಅಥವಾ ನೋವು ಅನ್ನೋದಕ್ಕಿಂತ ಒಪ್ಪಿಕೊಳ್ಳಿಕ್ಕೆ ಮನಸ್ಸು ಹಿಂಜರಿಬಹುದು. ಆದ್ರೆ ಅದು ಸತ್ಯವೇ ಆಗಿರುತ್ತೆ. ಆ ಸತ್ಯವನ್ನ ಮುಚ್ಚಿಟ್ಟು ಇನ್ಯಾವತ್ತೋ ಅದು ಮತ್ತಷ್ಟು ಬಿಗಡಾಯಿಸಿ ಒಡೆದದ್ದನ್ನ ಮತ್ತೆ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ದೂರಕ್ಕೆ ಅದು ಸರಿದು ಬಿಟ್ರೆ, ಆಗ ನಾವು ಹೆಚ್ಚು ಹೆಚ್ಚು ಮಣ್ಣು ತುಂಬಬೇಕಾಗುತ್ತೆ. ಹೊಂಡವನ್ನ ಮುಚ್ಚಲಿಕ್ಕೆ ನಾವು ತೀರದೆ ಹೋದೆವು. ಆದ್ರಿಂದ ಸ್ಥಿರವಾದ ಯೋಚನೆ, ಪರಾಕ್ರಮೆ, ಇಟ್ಟ ಹೆಜ್ಜೆಯನ್ನ ಹಿಂದಕ್ಕಿಡುವ ಕ್ರಮ ಇಲ್ಲ. ಯುದ್ಧದಲ್ಲಿ ಒಂದು ಸರ್ತಿ ನಿರ್ಣಯ ಮಾಡಿದ ಬೇಟೆಯನ್ನ ಸಿಂಹ ತನ್ನ ಗುರಿ ಸಿಕ್ಕುವ ತನಕೂ ಅದನ್ನೇ ಬೇಟೆ ಆಡುತ್ತೆ ಹೊರತು ಬೇರೆದನ್ನ ಮುಟ್ಟಲ್ಲ. ಹಾಗೆ ಹಿಡಿದ ಗುರಿಯನ್ನ, ಯಾಕೆಂದ್ರೆ ಧೈರ್ಯದಿಂದ ತೆಗೆದುಕೊಂಡ ಗುರಿ, ಸ್ಥಿರವಾದಂತಹ ನಿಲುವಿನಿಂದ ತೆಗೆದುಕೊಂಡ ಗುರಿ, ಅಂದ್ರೆ ಮುಂದೆ ಸಾಗುವುದೊಂದೇ ಸರಿ ಅಂತ ಭಾವಿಸಿ ಹೊರಡುವ ಪರಾಕ್ರಮ. ಅದರಲ್ಲಿ ವೇಗ. ವೇಗ ಅಂದಾಗ ನಮ್ಗೆ ಗೊತ್ತಿರುವುದು ಓಟದಲ್ಲೊಂದು ವೇಗ ಅಂತ. ಅದು ಮಾತ್ರ ವೇಗ ಅಲ್ಲ. ಶಾಸ್ತ್ರದಲ್ಲಿ ಪ್ರಾಣದೇವನ ವೇಗ ಅಂದಾಗ ಅಲ್ಲಿ ಹಾಗೆ ಕರೆಕ್ಟ್ ಇದೆ. ಪ್ರಾಣದೇವ ಓಡುವುದು ಅತ್ಯಂತ ವೇಗವಾಗಿರ್ತಿತ್ತು, ಬಾಣಕ್ಕಿಂತ ಮುಂಚೆ ಹೋಗಿ ಹೊಡೆದು ಬರ್ತಿದ್ದ. ಅರ್ಜುನ ಬಾಣ ಬಿಟ್ರೆ ಆ ಬಾಣ ಹೋಗಿ ಅವನಿಗೆ ತಾಗುವುದಕ್ಕಿಂತ ಮುಂಚೆ ಹೊಡೆದು ವಾಪಸ್ ಬಂದು ಅಲ್ಲೇ ಇರ್ತಿದ್ದ. ಅಷ್ಟು ದೂರಕ್ಕೂ ಕೂಡ ಅಷ್ಟು ವೇಗವಾಗಿ ಹೋಗುವ ತಾಕತ್ತಿತ್ತು. ವೇಗವಾನ್, ಇಂತಹ ವೇಗಿಯಾದ ಪ್ರಾಣನನ್ನ ತನ್ನೊಡನೆ ಹಿಡಿದುಕೊಂಡವಾದ್ರಿಂದಾಗಿ ಭಗವಂತನಿಗೆ ವೇಗವಾನ್ ಅಮಿತಾಶನಃ, ವೇಗ ಅಂತ ಪ್ರಾಣನಿಗೆ ಒಂದು ಅನ್ವರ್ಥವಾದಂತಹ ಹೆಸರು. ಅದು ವೇಗ ಅನ್ನೋದು ಕೇವಲ ಹೊರಗಿಂದ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಪ್ರಾಣಾಪಾನ ವ್ಯಾನುದಾನ ಸಮಾನಗಳಲ್ಲಿ ಈ ದೇಹದಲ್ಲಿ ಆಗುವ ಕೆಲವೆಲ್ಲ ಬದಲಾವಣೆಗಳಿವೆ. ಇದಕ್ಕೆ ವೇಗ ಅಂತ ಕರೀತಾರೆ. ಜೋರಾಗಿ ಏನೋ ಮೂಗು ಒಂಥರ ಕಿರಿಕಿರಿಯಾಗಿ ಅಕ್ಷಿ ಬರುದಿರ್ಬೋದು, ಆಕಳಿಕೆ ಬರುದಿರ್ಬಹುದು, ತೇಗು ಬರುದಿರ್ಬಹುದು, ದೇಹದ ಮಲಿನವಾದ ವಾಯು ಅಪಾನ ವಾಯು ತೆರಳುವುದಿರಬಹುದು, ಹಸಿವಾದಾಗ ಹಸಿವು ತಿನ್ಬೇಕು ಅಂತ ಅನಿಸುವುದಿರಬಹುದು, ತಿಂದದ್ದು ಗಂಟಲಲ್ಲಿ ಸರಿಯಾಗಿ ಇಳಿಯುವುದಿರಬಹುದು, ದೇಹದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಆಗುವ ಒತ್ತಡ, ಇದನ್ನ ವೇಗ ಅಂತ ಕರೀತಾರೆ. ಈ ಎಲ್ಲ ವೇಗಗಳೂ ಕೂಡ ಸರಿಯಾಗಿ ಕಾಲಕ್ಕೆ ಆಗದೇ ಇದ್ರೆ ದೇಹಕ್ಕೆ ಬೇಗನೆ ರೋಗ ಹಿಡ್ಕೊಳ್ಳುತ್ತೆ. ಹಾಗಾಗಿ ಅಂತರಂಗದ ಬಹಿರಂಗದ ಪ್ರಪಂಚಕ್ಕೂ ಒಂದು ವೇಗ ಇದೆ, ನಮ್ಗೆ ಗೊತ್ತಾಗುತ್ತೆ. ಇದ್ದಕ್ಕಿದ್ದಂತೆ ಪರಿಸರದಲ್ಲಿ ಥಂಡಿ ಉಂಟಾಗುತ್ತೆ, ಏನು ಬಿಸಿಲೇ ಇರುತ್ತೆ, ಆದ್ರೆ ಮಳೆ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ವೇಗ ಆ ಬದಿಯಿಂದ ಈ ಬದಿಯ ಗಾಳಿಯನ್ನ ಮುಟ್ಟಿಸುವ ಮೂಲಕ ಅಸ್ತಿತ್ವವನ್ನ ಎಚ್ಚರಿಸುತ್ತೆ. ಅಥವಾ ಕೆಲವು ಹಕ್ಕಿಗಳು ಹಾಡ್ತವೆ, ಕೆಲವು ಮರಗಳು ತೂಗ್ತವೆ, ಅಥವಾ ಭೂಮಿಯಲ್ಲಿ ಏನೋ ಒಂದು ಶಬ್ದ ಉಂಟಾಗುತ್ತೆ, ನದಿಯಲ್ಲಿ ವೇಗ ಕಮ್ಮಿ ಆಗುತ್ತೆ. ಇದು ಏನೇನೇನು ಕಾರಣಗಳನ್ನ ಪ್ರಕೃತಿಯಲ್ಲಿ ನೋಡ್ತಾ ಇದ್ರೆ ಮುಂದಾಗುವ ಘಟನೆಯನ್ನ ಈ ಚಲನೆ ವಲನೆಗಳ ಮೂಲಕ ತೋರಿಸಿಕೊಡುತ್ತೆ. ಇಂತಹ ವೇಗೆ ಲಾಘವೇ. ಬೇಗ ಮಾಡುವುದು ಲಾಘವ ಅಂದ್ರೆ ಚುರುಕುತನ. ಲಘು ಲಘು ಬರ್ರಿ ಅಂತ ಒಂದು ಭಾಷೆ ಇದೆ ನಮ್ಮಲ್ಲಿ, ಬೇಗನೆ ಬನ್ನಿ ಅಂತ. ಕಾರ್ಯವನ್ನ ವೇಗ ಅಂದಾಗ ಅದು ನಮ್ಗೆ ಅದು ಎರಡೂ ಒಂದೇ ಅರ್ಥದಲ್ಲಾಗಿದೆ, ಲಘು ಬರ್ರಿ ಬೇಗ ಬರ್ರಿ ಅಂತ. ಚಟುವಟಿಕೆಯಲ್ಲಿ ಫಾಸ್ಟ್ ಇರೋದು ಒಂದಾಯ್ತು. ಆ ಫಾಸ್ಟ್ ಇರ್ಬೇಕಾದ್ರಲ್ಲಿ ಒಂದು ಕೈ ಚಳಕ ಇರ್ಬೇಕು. ಫಾಸ್ಟ್ ಅಂತ ಹೇಳಿ ಇರುವ ಬಸ್ ಸ್ಟ್ಯಾಂಡಿಗಿಂತ ಮುಂಚೆ ಹೋಗಿ ನಿಂತು ಬಿಟ್ರೆ ಅದು ಫಾಸ್ಟ್ ಉಪಯೋಗ ಇಲ್ಲ. ಎಲ್ಲಿ ನಿಲ್ಲಬೇಕು, ಎಲ್ಲಿ ಇರಬೇಕು, ಎಲ್ಲಿ ಇಳಿಬೇಕು, ಇದೂ ಕೂಡ ಜೋಡಣೆಗೊಂಡಾಗ ಅದು ಕಾರ್ಯ ಚೆನ್ನಾಗಿ ಸಾಧನೆಗೊಳ್ಳುತ್ತೆ. ಹಾಗಾಗಿ ಲಾಘವೇ ಚುರುಕುತನ. ವೇಗ ಬೇರೆ, ಚುರುಕುತನ ಬೇರೆ.
ಈಗ ನೀರನ್ನ ಕುದಿಸ್ಲಿಕ್ಕೋಸ್ಕರ ಪಾತ್ರೆಯನ್ನು ಇಟ್ಟು ಜೋರಾಗಿ ಬೆಂಕಿ ಉರಿಸಿದಾನೆ. ಆ ಬೆಂಕಿ ಪಾತ್ರೆಯ ತಳಕ್ಕಿಂತ ಹೆಚ್ಚು ಪಾತ್ರೆಯ ಬಾಯಿಗೆನೆ ಬೀಳ್ತಾ ಇದೆ ಬೆಂಕಿ. ನಮ್ಗೆ ಹೇಳಲಿಕ್ಕೆ ಪಾತ್ರೆ ಬಿಸಿ ಆಗ್ಬಿಡುತ್ತೆ, ಆದ್ರೆ ನೀರ್ ಬೇಗ ಕಾಯುವುದಿಲ್ಲ. ಆದ್ರೆ ತಳಕ್ಕೆನೆ ಸರಿಯಾಗಿ ಬೆಂಕಿ ಕಾಯುವ ಹಾಗೆ ಮಾಡಿ ಮೇಲಿನ ಭಾಗ ಹಿಡ್ಕೊಂಡು ನಾವು ಮುಂದೆ ಬೇಗ ಇಳಿಸ್ಬೇಕಲ್ವ. ಪಾತ್ರೆ ಮಾತ್ರ ಬೇಗ ಬಿಸಿ ಆಗ್ಬಿಟ್ರೆ ತಕ್ಷಣ ಕೈಯಲ್ಲಿ ಇಳಿಸ್ಲಿಕ್ಕೂ ಆಗದೆ ಹೋದಿತ್ತು. ಅದರಿಂದ ಅಲ್ಲಿ ವೇಗದ ಜೊತೆಗೆ ಒಂದು ಚುರುಕುತನ, ಚಟುವಟಿಕೆಯಲ್ಲಿ ಜಾಗ್ರತೆ ಎನ್ನುವುದನ್ನು ವಹಿಸಿಕೊಳ್ಬೇಕು. ಅದು ಯುದ್ಧದಲ್ಲಂತೂ ಬಹಳ ಅಗತ್ಯ. ವೇಗವಾಗಿ ಹೋಗಿಯೂ ಹೋಗಬೇಕಾದ ಜಾಗಕ್ಕೆ ತಿರುಗುವಾಗ ತಡ ಆದ್ರೆ, ಅಂದ್ರೆ ಬುದ್ಧಿಶಕ್ತಿಯಿಂದ ಅದಕ್ಕೆ ಕೊಡ್ಬೇಕಾದ ಇಂಟಿಮೇಶನ್ ಕೊಡದೆ ಹೋದ್ರೆ ಆವಾಗ ಗುರಿ ಎಲ್ಲೋ ಹೋಗ್ಬಿಡುತ್ತೆ. ಹಾಗಾಗಿ ವೇಗದ ಜೊತೆಗೆ ಆ ಚುರುಕುತನದಿಂದ ಗುರಿಯನ್ನ ಸಾಧಿಸುವ ಶಕ್ತಿ ಅದು ಪ್ರಾಣನಲ್ಲಿ ವಿಶಿಷ್ಟವಾದದ್ದು. ಪ್ರಲಾಪಸ್ಯ ಚ ವರ್ಜನೆ. ಪ್ರಲಾಪ ಅನ್ನೋದು ಇಲ್ವೇ ಇಲ್ಲ. ನಾವು ಹೇಳುದಿಲ್ವಾ, ಏನು ನಿನ್ನ ಅಸಂಬದ್ಧ ಪ್ರಲಾಪ, ಹೊಗಳಿಕೊಳ್ಳುವುದು ಅನ್ನುವ ಮಾತೇ ಇಲ್ಲ. ಹಾಗಾಗಿ ಎಷ್ಟೋ ಸರ್ತಿ ನಮ್ಗೆ ಮಹಾಭಾರತದಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ, ಎಲ್ಲೂ ಕೂಡ ಪ್ರಾಣನ ಬಗ್ಗೆ ಹೊಗಳಿಕೆ ಇಲ್ಲ, ಪ್ರಾಣ ಎಲ್ಲೂ ಕೂಡ ಅರ್ಜುನ ಅಥವಾ ಅರ್ಜುನನ ಬಗ್ಗೆ ತುಂಬಾ ಹೊಗಳಿಕೆಗಳು ಕಾಣಿಸ್ತವೆ. ಭೀಮಸೇನನ ಬಗ್ಗೆ ಹೊಗಳಿಕೆಗಳು ಕಾಣಿಸುವುದಿಲ್ಲ, ಕಮ್ಮಿ ಇದೆ. ಇದ್ದದ್ರಲ್ಲಿ ಬಹಳ ಸೂಕ್ಷ್ಮವಾಗಿ ಅವನೇ ಇಷ್ಟಪಡಲ್ಲ, ನನ್ನನ್ನ ಹೊಗಳಬೇಡಿ, ನನ್ನ ಮಾತು ಸಾಧನೆ ಮಾಡಬಾರ್ದು, ಸಾಧನೆಗಳೇ ಮಾತಾಡ್ಬೇಕು ಅಂತ. ಹಾಗಾಗಿ ಪ್ರಲಾಪಸ್ಯ ಚ ವರ್ಜನೆ, ಅವನ ಗುಣದಲ್ಲಿ ಪ್ರಧಾನವಾದ ಒಂದು ಗುಣ, ಎಲ್ಲೂ ತಾನು ತನ್ನನ್ನ ಹೊಗಳಿಕೊಳ್ಳುವುದು ಅಂತಿಲ್ಲ ಅಥವಾ ದುಃಖ ಪಡುವುದು ಅಂತಿಲ್ಲ, ವ್ಯಥೆ ಪಡುವುದು ಅಂತಿಲ್ಲ. ಭೀಮನಿಗೆ ಸಮಾನನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ ಈ ವಿಷಯದಲ್ಲಿ. ಭೀಮಸೇನ ಸಮೋ ನಾಸ್ತಿ ಸೇನಯೋರು ಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಪಾಂಡಿತ್ಯದಲ್ಲಿ, ಸಾಮರ್ಥ್ಯದಲ್ಲಿ, ಶೂರ ಹಿಡಿದ ಕೆಲಸವನ್ನ ಚೆನ್ನಾಗಿ ನಡೆಸಬಹುದಾದ ತಾಕತ್ತುಳ್ಳವನಲ್ಲಿ, ಮತ್ತು ಅದು ಆಂತರ ಬಲ. ಒಂದು ಶೂರ ಅಂದಾಗ ಹೊರಗಿನ ಚಟುವಟಿಕೆ ಚೆನ್ನಾಗಿ ಗೊತ್ತಿರುತ್ತೆ, ಅಂತರದಲ್ಲಿ ಬಲ ಇರುವುದಿಲ್ಲ. ಆಂತರ ಬಲ, ಹೊರಗಿನ ಬಲ ಎರಡನ್ನೂ ತುಂಬಿಕೊಂಡ ವಿಷಯದಲ್ಲಿ ಭೀಮಸೇನನಿಗೆ ಸಮನಾದ ವ್ಯಕ್ತಿ ಇನ್ನೊಬ್ಬ ಈ ಸೇನೆಯ ಮಧ್ಯದಲ್ಲಿ ಕಾಣ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಸ್ಕಂದ ಪುರಾಣದಲ್ಲಿ ಇದೆ ಈಗ್ಲೂ ಈ ಮಾತು. ವನಪರ್ವದಲ್ಲಿ ಸ್ವಲ್ಪ ವ್ಯತ್ಯಾಸದಿಂದ ಈ ಮಾತು ಬಂದಿದೆ, ಆದ್ರೆ ಇದಿಷ್ಟು ಮಾತುಗಳು ಇವೆ ಅನ್ನೋದು ಸತ್ಯ. ಇದರ ಮೇಲೆ ಮತ್ತಷ್ಟು ಅವನ ಬೇರೆ ಬೇರೆ ಸಾಮರ್ಥ್ಯವನ್ನ ಮಹಾಭಾರತದಲ್ಲಿ ಹೇಳಿದ ಸಂಗತಿಗಳನ್ನ ಮುಂದುವರಿಸ್ತಾರೆ. ಅದನ್ನ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.